ಗುರುಗಳು ಕರೀತಿದ್ದಾರೆ, ಬಾ ಹೋಗೋಣ. ಗುರುಗಳು ಕರೀತಾ ಇದ್ದಾರ? ಮತ್ತೆ ಇನ್ನೆಂತಡ, ಬನ್ನಿ ಹೋಗೋಣ. ಬಾ ಹೋಗೋಣ. ನಮಸ್ತೆ. ನಮ್ಮನ್ನ ಕಮಿಷನರ್ ಸಾಹೇಬರು ಕಟ್ಕೊಂಡಿದ್ದಾರೆ, ನಾವಿಲ್ಲೇ ಇದ್ದೀವಿ, ನಿಮ್ಮನ್ನ ನೋಡ್ಕೋಬೇಕಂತೆ. ಹೌದಾ? ಕಮಿಷನರ್ ಸರ್ ಹೇಳಿದರು ಇಬ್ಬರು ಪಿ ಸಿಗಳನ್ನ ಹಾಕ್ತೀನಿ ಅಂತ. ನೀವು ಬಂದಿದ್ದು ಒಳ್ಳೆಯದೇ ಆಯಿತು. ಇಲ್ಲಿ ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗಿರೋದ್ರಿಂದ ನೀವು ಮೈಯೆಲ್ಲ ಕಣ್ಣಾಗಿದ್ದು ಮನೆ ಕಾಯೋದು ಒಳ್ಳೆಯದು. ಸರ್ ಎಲ್ಲ ಹೇಳಿದ್ದಾರೆ ಅನ್ಕೋತೀನಿ ನಿಮಗೆ. ಹೇಳಿದ್ದಾರೆ ಮೇಡಮ್, ನೀವೇನು ಯೋಚನೆ ಮಾಡಬೇಡಿ, ನಾವಿಲ್ಲೇ ಇದ್ದೀವಿ, ನಿಮ್ಮನ್ನು ನೋಡ್ಕೊತೀವಿ. ನೋಡಿ, ಇಲ್ಲಿ ಪರಿಸ್ಥಿತಿ ನೋಡಿದ್ರೇ ನಿಮಗೆ ಗೊತ್ತಾಗಿರಬೇಕು. ಯಾರು ಯಾವ ರೂಪದಲ್ಲಿ ಬಂದು ಏನು ಮಾಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಅದಕ್ಕೆ ನೀವು ಸ್ವಲ್ಪ ಹುಷಾರಾಗಿರಬೇಕು. ಖಂಡಿತ ಮೇಡಮ್, ನಾವು ಹೊರಗಡೆ ಇದಕ್ಕೆ ಕಾಲ್ ಕಾಯ್ತೀವಿ, ನೀವೇನು ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ಗುರುಗಳೇ, ಹಿರಣ್ಮಯ್ಯನ ಕರ್ಕೊಂಡು ಬಂದಿದ್ದೀನಿ ಗುರುಗಳೇ. ಸರಿ, ನೀನು ಸರಿ ಗುರುಗಳೇ, ಆಯ್ತು. ತಾತ, ಈಗ ನಿಮ್ಗೆ ಸರಿ ಹೋಗಿದ್ಯಾ? ಪರವಾಗಿಲ್ವೇ, ಅಷ್ಟೆಲ್ಲ ಜ್ಞಾಪಕ ಇಟ್ಕೊಂಡಿದ್ಯಲ್ಲ. ನನ್ನ ಕೆಮ್ಮು ಸರಿ ಹೋಗಿದೆ. ನೀನು ಊಟ ತಿಂಡಿ ಎಲ್ಲ ಸರಿಯಾಗಿ ಮಾಡಿದ್ಯಾ? ನಮ್ಮ ಹುಡುಗ ನಿನ್ನನ್ನು ಚೆನ್ನಾಗಿ ನೋಡ್ಕೊಂಡ ಅಲ್ವಾ? ಹ್ಞೂ, ನೋಡ್ಕೊಂಡ್ರು ತಾತ. ಆಗಲೇ ನೀನು ಸಾಲಿಗ್ರಾಮದ ಕಲ್ಲು ಬೇಕು ಅಂತ ಕೇಳಿದೆ ಅಲ್ವಾ? ಬೇಕೇ ಬೇಕಾ? ಖಂಡಿತ ಬೇಕು ತಾತ. ಅದು ನಮ್ಮ ಅಮ್ಮನೂರ್ ದೇವಸ್ಥಾನಕ್ಕೆ ಅಂತ ನಿಮಗೆ ಹೇಳಿದ್ನಲ್ಲ. ದೊಡ್ಡೋರು ಬರ್ಲಿಲ್ಲ ಅಂತ ಬೇಸರ ಬೇಡ, ನಾನೇ ತಗೊಂಡು ಹೋಗ್ತೀನಿ. ಅದೇನೋ ಸರಿ ಕಂದ, ಅದನ್ನು ತಗೊಂಡು ಹೋಗೋಕ್ಕೆ ನಿಬಂಧನೆ ಇರುತ್ತೆ ಅಂತ ಹೇಳಿದ್ನಲ್ಲ. ಅದನ್ನು ನೆರವೇರ್ಸಕ್ಕೆ ನಿನ್ನಿಂದ ಆಗುತ್ತಾ? ಅದೆಷ್ಟೇ ಕಷ್ಟದ ಆಗಿರ್ಲಿ ತಾತ, ನಾನು ಅದನ್ನ ನೆರವೇರಿಸ್ತೀನಿ. ಅಷ್ಟು ಧೈರ್ಯವಾಗಿ ಹೇಗೆ ಹೇಳ್ತೀಯ? ತ್ರಿಪುರ ಸುಂದರಿ ಅಮ್ಮನೂರು ನನ್ನ ಬೆನ್ನಿಗಿದ್ದಾರೆ ತಾತ. ಅವ್ರ ಆಶೀರ್ವಾದ, ಅವ್ರ ಅನುಗ್ರಹ ನನ್ನ ಮೇಲೆ ಇದೆ ತಾತ. ಆ ಅನ್ನೋರೇ ಅದನ್ನ ನೆರವೇರಿಸ್ಕೊಡ್ತಾರೆ. ಸಂತೋಷ ಮಗು. ಆದರೆ ಒಂದು ವಿಷಯ ಜ್ಞಾಪಕ ಇರಲಿ, ಈ ನಿಬಂಧನೆ ಎದುರಿಸೋ ಸಮಯದಲ್ಲಿ ಅಪಾಯ ಆದರೂ ಆಗ್ಬೋದು. ನಿನ್ನ ಜೀವಕ್ಕೂ ಅಪಾಯ ಆಗ್ಬೋದು. ಯಾಕೆಂದರೆ ನೀನು ಎದುರಿಸುವ ವ್ಯಕ್ತಿ ತುಂಬ ಅಪಾಯಕಾರಿ. ನೋಡು, ಯೋಚನೆ ಮಾಡು. ಪರವಾಗಿಲ್ಲ ತಾತ, ನಾನೇನು ಹೆದರೋದಿಲ್ಲ. ಅದೇನು ನಿಬಂಧನೆ ಅಂತ ನನಗೆ ಹೇಳಿ. ನೋಡು ಪುಟ್ಟ, ನನಗೆ ಗೊತ್ತಿರೋ ಹಾಗೆ ನಮ್ಮ ಮನೆಯಲ್ಲಿ ಒಂದು ಮುಖ್ಯವಾದ ರುದ್ರಾಕ್ಷಿ ಮಾಲೆ ಇತ್ತು. ಅದು ಅಂತಿಂತ ಮಾಲೆ ಅಲ್ಲ, ತುಂಬ ಅಪೂರ್ವವಾದ ಶಕ್ತಿ ಇರುವಂಥ ಮಾಲೆ. ಆ ಮಾಲೆಗಳನ್ನು ಯಾರು ಇಟ್ಕೊಂಡಿರ್ತಾರೋ ಆ ದುಷ್ಟಶಕ್ತಿಗಳನ್ನು ತಮ್ಮ ವಶದಲ್ಲಿ ಇಟ್ಕೊಂಡಿರ್ತಾರೆ. ಅವ್ರು ಹೇಳ್ದ ಹಾಗೆ ದುಷ್ಟಶಕ್ತಿಗಳು ನಡ್ಕೊಳ್ತವೆ. ಹೌದಾ? ಅಷ್ಟೇ ಅಲ್ಲ, ಆ ರುದ್ರಾಕ್ಷಿ ಮಾಲೆ ಇಟ್ಕೊಂಡು ಪೂಜೆ ಮಾಡಿದ್ರೆ ಈ ಭೂಮಿ ಮೇಲೆ ಅತಂತ್ರವಾಗಿ ಹರಿದಾಡ್ತಿರೋ ಆತ್ಮಗಳನ್ನು ಹೊರಲೋಕಕ್ಕೆ ಕಳಿಸ್ಬೋದು. ಅದು ಅಷ್ಟು ಶಕ್ತಿ ಇರೋ ರುದ್ರಾಕ್ಷಿ ಮಾಲೆ. ಹೌದಾ ತಾತ? ಆದರೆ ಆ ರುದ್ರಾಕ್ಷಿ ಮಾಲೆನ ನಮ್ಮ ಮನೇಲಿ ಕೆಲಸ ಮಾಡೋ ಆಳು ಕದ್ಕೊಂಡು ಹೋಗ್ಬಿಟ್ಟ. ಅವತ್ತು ನಮ್ಮ ಕೈ ತಪ್ಪೋದು ರುದ್ರಾಕ್ಷಿ ಮಾಲೆ ಮತ್ತೆ ನಮ್ಮ ಕೈ ಸೇರಲೇ ಇಲ್ಲ. ಆ ನೋವು, ಸಂಕಟ ಇವತ್ತಿನವರೆಗೂ ನನಗೆ ಕಾಡ್ತಾ ಇದೆ. ಅಕ್ಕ, ಆ ಮುಖೇಶ್ ಚಂದ್ರನ ಒಂದೇಟ್ ಕೊಡೋದು ಮುಗಿಸಿದೇವಂತೆ. ಇನ್ನು ಈ ರಶ್ಮಿ ಯಾವ ಲೆಕ್ಕ ಅಕ್ಕ? ನೀವು ಹೂವನ್ನಿ ಒಂದೇಟ್ ಕೊಡೋದು ಮುಗಿಸ್ಬಿಡ್ತೀವಿ ಅಕ್ಕ ಅವಳನ್ನ. ಇರೋ ನಾನು ಕಾರಣ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ. ಆ ರಶ್ಮಿನ ಹೊಡೆದು ಬಿಸಾಕೋದು ನನಗೆ 2 ನಿಮಿಷದ ಕೆಲಸ. ಆದರೆ ಬೇಕಂತಾನೆ ನಾನು ಅವಳನ್ನ ಹಾಗೆ ಬಿಟ್ಟಿರೋದು. ಹಂಗಲ್ಲ ಅಕ್ಕ, ಸುಮ್ಮನೆ ಅವ್ರು ಸಾಯೋದಿಲ್ಲ, ಬಿಡೋದಿಲ್ಲ. ಸಣ್ಣ ಪುಟ್ಟ ತೊಂದರೆ ಯಾಕೆ ಕೊಡಬೇಕು? ಒಂದ ಸತಿಗೆ ಮುಗಿಸ್ಬಿಡೋಣ. ಲೇಯ್, ಅವ್ರನ್ನ ನಾನು ಸಾಯಿಸ್ಲೇಬೇಕು ಅಂತಿದ್ರೆ ಯಾವಾಗೋ ಸಾಯಿಸ್ಬಿಡ್ತಿದ್ದೆ ಕಣ್ರೋ. ಆದರೆ ಅವ್ರಿಗಿನ್ನೂ ಸಾವು ಬಂದಿಲ್ಲ.
ಮುಂದಕ್ಕೆ ನಾನು ಅವ್ರನ್ನ ಕೊಲೆ ಮಾಡ್ತಿದ್ದೀನಿ ಅಂತ ಈಗ್ಲಿಂದಾನೇ ಎಚ್ಚರಿಕೆ ಕೊಡ್ತಿದ್ದೀನಿ ಕಣ್ರೋ ಅವ್ರನ್ನ. ಈ ಸ್ವರ್ಣ ಮನಸ್ಸು ಮಾಡಿದ್ರೆ ಏನ್ ಮಾಡೋದಕ್ಕೂ ಹೆಸೋದಿಲ್ಲ ಅಂತ ಅವ್ರಿಗೆ ಅರ್ಥ ಆಗ್ಬೇಕಷ್ಟೇ. ಅದಕ್ಕೆ ಈ ಕೆಲಸ ಮಾಡಿರೋದು ನಾನೇ ಅಂತ ತುಂಬಾ ಸುಲಭವಾಗಿ ಅವಳು ಕಂಡಿಡಿಲಿ ಅಂತಾನೆ ಮನೆಯೆಲ್ಲ ಚೆಲ್ಲಾಪಿಲ್ಲಿ ಮಾಡಿದ್ದು. ಇಷ್ಟೊತ್ತಿಗೆ ಈ ಕೆಲಸ ಮಾಡಿರೋದು ನಾನೇ ಅಂತ ಅವಳಿಗೆ ಗೊತ್ತಾಗಿರುತ್ತೆ ಕಣೋ. ಈಗ ಏನಾಗಬೇಕು ಹೇಳಿ ತಾತ? ಈಗ ನೀನು ಕೇಳಿದ ಸಾಲಿಗ್ರಾಮಕಲನ್ನ ನಾನು ಕೊಡ್ತೀನಿ. ಅದಕ್ಕೆ ಪ್ರತಿಯಾಗಿ ನಮ್ಮಿಂದ ಕೈ ತಪ್ಪಿರೋ ರುದ್ರಾಕ್ಷ ಮಳೆನ ನಮ್ಗೆ ವಾಪಸ್ ತಂದು ಕೊಡಬೇಕು. ಇದೇ ನಿನಗೆ ಆಗ್ತಿರೋ ನಿಬಂಧನೆ. ನಿನ್ನ ಕೈಲಿ ಆಗುತ್ತಾ? ಆ ರುದ್ರಾಕ್ಷಿ ಮಾಲೆ ತರ್ತೀಯಾ? ಖಂಡಿತ ತಾತ, ನನಗೆ ಆ ಸಾಲಿಗ್ರಾಮದ ಕಲ್ಲು ಬೇಕೇ ಬೇಕು. ನಿಮಗೆ ನಾನು ಆ ಪವಿತ್ರವಾದ ರುದ್ರಾಕ್ಷಿ ಮಾಲೆ ತಂದು ಕೊಡ್ತೀನಿ. ಆ ವ್ಯಕ್ತಿ ಎಲ್ಲಿದ್ದಾರೆ ಅಂತ ನನಗೆ ಹೇಳಿ. ಕಲ್ಯಾಣಗಿರಿಯಲ್ಲಿರ್ತಾನೆ. ಕಲ್ಯಾಣಗಿರಿ ಇಲ್ಲ? ಹೌದು, ಅವನು ಕಲ್ಯಾಣಗಿರಿಯಲ್ಲಿರ್ತಾನೆ. ರುದ್ರಾಕ್ಷಿ ಮಾಲೆ ಅವನು ವಶದಲ್ಲಿದೆ. ಅದನ್ನು ಹೇಗಾದರೂ ಮಾಡಿ ನೀನು ನನಗೆ ತಂದು ಕೊಡು. ನಿನ್ನ ಕೋರಿಕೆನ ನಾನು ಈಡೇರಿಸ್ತೀನಿ. ಆಯ್ತು ತಾತ, ನಾನು ಈಗಲೇ ಕಲ್ಯಾಣಗಿರಿಗೆ ಹೋಗ್ತೀನಿ. ನಿಮ್ಮ ರುದ್ರಾಕ್ಷಿ ಮಾಲೆನ ತಂದು ನಿಮಗೆ ಒಪ್ಪಿಸ್ತೀನಿ. ನನ್ನ ನಂಬಿ ನನಗೆ ಆಶೀರ್ವಾದ ಮಾಡಿ. ನಾನು ನಿನಗೆ ಆಶೀರ್ವಾದ ಮಾಡ್ಬೋದು ಮಗು, ಆದರೆ ಆ ಕೊಳ್ಳಿದೇವ ನಿನ್ನ ಸುಮ್ಮನೆ ಬಿಡುತ್ತಾ? ಕೊಳ್ಳಿದವ್ವನ? ಹೌದು ಮಗು, ಆ ಊರಿನ ಒಳಕ್ಕೆ ಹೊರಗಿನ ಜನ ಯಾರೂ ಹೋಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾರಣ ನಾನು ಹೇಳಿದ ಆ ವ್ಯಕ್ತಿ. ಎಂಟು ದಿಕ್ಕುಗಳಲ್ಲಿ ಕೊಳ್ಳಿದೇವನ ಕಾವಲಿಟ್ಟಿದ್ದಾನೆ. ಆ ಕೊಳ್ಳಿದೇವ ಹೊರಗಡೆ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ, ಸುಟ್ಟು ಭಸ್ಮ ಮಾಡಿಬಿಡುತ್ತೆ. ಕೊಳ್ಳಿದೆವ್ವ ತಾನೇ, ಅದ್ರ ಬಗ್ಗೆ ನಂಗೆ ಚಿಂತೆ ಇಲ್ಲ. ನಾನು ಅದನ್ನ ಎದುರಿಸ್ತೀನಿ. ನೀವು ನನಗೆ ಆಶೀರ್ವಾದ ಮಾಡಿ ಅಷ್ಟೇ. ಒಳ್ಳೇದಾಗ್ಲಿ ಮಗು, ನೀನು ಹೊರಟಿರೋ ಕಾರ್ಯ ಸಿದ್ಧಿ ಆಗಲಿ. ಆ ತ್ರಿಪುರ ಸುಂದರಿ ನೀನು ಒಳ್ಳೇದು ಮಾಡಲಿ. ಧನ್ಯೋಸ್ಮಿ. ಮಗು, ಕಲ್ಯಾಣಗಿರಿಗೆ ಹೋಗೋಕ್ಕೆ ದಾರಿ ಯಾವುದು ಅಂತ ಹೇಳ್ತೀನಿ, ಕೇಳಿಸ್ಕೊ. ಇದೆಲ್ಲ ಅವಳದೇ ಕೆಲಸ. ಆ ಸ್ವರ್ಣನೇ ಮಾಡಿರೋದು. ಅವಳನ್ನ ಬಿಟ್ಟು ಇನ್ಯಾರು ನಮ್ಮ ಮನೆಗೆ ಬರೋದಕ್ಕೆ ಸಾಧ್ಯ? ನಾವು ಹೆದರ್ಕೊಳ್ಳಿ ಅಂತ ನಮ್ಮನೆ ವಸ್ತುಗಳನ್ನೆಲ್ಲ ಚಲ್ಲಾಪಿಲ್ಲಿ ಮಾಡಿ ಹೋಗಿದ್ದಾಳೆ. ಅವಳ ಈ ಕೆಲಸ ಮಾಡಿದ್ದು ಅಂತ ಹೇಗೆ ಹೇಳ್ತೀಯ ನೀನು? ಇದುವರೆಗೂ ನಮ್ಗೆ ಯಾರು ಈ ರೀತಿ ಅಪಾಯ ಮಾಡಿಲ್ಲ. ನಮ್ಗೆ ಯಾರು ಶತ್ರುಗಳು ಇಲ್ಲ. ಇದೆಲ್ಲ ಆ ಸ್ವರ್ಣ ಬಿಡುಗಡೆ ಆದಮೇಲೆ ಶುರುವಾಗಿರೋದು. ಅವಳು ಸಾಮಾನ್ಯದವಳಲ್ಲ ಕಣ್ರಿ. ಅವಳಿಗೆ ಸೇಡ್ ಜಾಸ್ತಿ. ಕಮಿಷನರ್ ಆಫೀಸ್ ಎದುರುಗಡೆನೆ ನನ್ನ ಮೇಲೂ ನಿಮ್ಮ ಮೇಲೂ ಗಾಡಿ ಹತ್ತಿಸಿ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಲು. ನಿಮಗೆ ಗೊತ್ತಿಲ್ವಾ? ಹೌದು, ಅವಳು ನನ್ನ ಮೇಲೂ ಗಾಡಿ ಹಚ್ಚಕ್ಕೆ ನೋಡಿದ್ಲು. ಈಗಲೂ ಅದೇ ಮಾಡ್ತಿರೋದವಳು. ಹಾವು ಸಾಯ್ಬೇಕು, ಕೋಲು ಮುರಿಬಾರ್ದು ಅನ್ನೋದು ಅವಳ ತಂತ್ರ. ಅವಳು ಇಂಥ ಚಿಲ್ಲರೆ ಕೆಲಸನೆಲ್ಲ ಯಾಕೆ ಮಾಡ್ತಾಳೆ? ಅವಳೇನು ಪುಡಿ ರೌಡಿ ಅಲ್ವಲ್ಲ? ಅವಳು ಪುಡಿ ರೌಡಿ ಅಲ್ಲ. ಇದೆಲ್ಲ ಅವಳು ನಮಗೆ ಭಯ ಹುಡ್ಸೋಕೆ ಮಾಡ್ತಾ ಇರೋ ತಂತ್ರ ಅನ್ಸುತ್ತೆ. ಅವಳಿಗೆ ನಮ್ಮನ್ನು ನೇರವಾಗಿ ಸಾಯಿಸೋದಕ್ಕೆ ಬರೋದಿಲ್ವಾ? ಆದರೆ ಅದು ಅವಳಿಗೆ ಬೇಕಾಗಿಲ್ಲ. ಅಂದರೆ ನಮ್ಮನ್ನ ಹೆದರಿಸಿ ಸಾಯಿಸೋದು ಅವಳ ಯೋಜನೆ ಅನ್ಸುತ್ತೆ.
ಈಗಾಗಲೇ 2 ಸತಿ ನಮ್ಮನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಏನೋ ಅಮ್ಮನವರ ಆಶೀರ್ವಾದದಿಂದ ನಾವು ಉಳ್ಕೊಂಡಿದ್ದೀವಿ. ಮತ್ತೆ ಇನ್ನು ಮುಂದೆ ಹೇಗೆ? ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಕಣ್ರಿ. ಅವಳನ್ನ ಹೇಗೆ ಬಗ್ ಬಡಿಯೋದು ಅಂತ ತಲೆ ಕೆಡ್ಸ್ಕೊತಾ ಇದ್ದೀನಿ. ಅವಳು ಸಾಮಾನ್ಯದವಳಲ್ಲ. ಅವಳು ನಮ್ಮನ್ನು ಹೀಗೆ ಸುಮ್ಮನೆ ಬಿಡೋದಿಲ್ಲ. ಒಂದಲ್ಲ ಒಂದು ರೀತಿ ತೊಂದರೆ ಕೊಡ್ತಾನೆ ಇರ್ತಾಳೆ. ನಾವು ಸಂಕಟ ಪಟ್ಟಷ್ಟು ಅವಳು ಸಂತೋಷ ಪಡ್ತಾಳೆ. ಹಾಗಾದ್ರೆ ಈಗೇನು ಮಾಡೋದು? ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ರೀ. ಏ ಹುಡುಗಿ, ನೀನು ಈ ಹಾದಿಲಿ ಹೋಗ್ತಾ ಇದ್ಯಾ? ನಡಿ ನಡಿ, ನಾನು ನಿನ್ನ ಹಿಂದೆ ಬರ್ತೀನಿ. ಚಿಕ್ಕಪ್ಪನ ಮಂತ್ರವಾದಿ ಅಂತ ಕರೆದು ಮುದುಕಿ ಅಲ್ವಾ ಇವರು? ಇವ್ರು ಯಾಕೆ ನನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ? ಇವರಿಗೆ ನಾನು ಸುಳಿವನ್ನ ಬಿಟ್ಕೋಬಾರ್ದು. ಇರ್ಲಿ, ಈ ಮುದುಕಿನ ಸ್ವಲ್ಪ ಆಟ ಆಡಿಸ್ತೀನಿ. ಬರ್ತಾ ಇದ್ದೀರಿ? ಇಲ್ಲಪ್ಪ, ನಾನೇಕೆ ಹಿಂಬಾಲಿಸ್ಲಿ? ನನ್ನ ಪಾಡಿನ ಹೋಗ್ತಾ ಇದ್ದೆ. ನೀ ಹಾಗೆ ತಿಳ್ಕೊಂಡ್ರೆ ನಾ ಏನು ಮಾಡಲಿ? ಇಲ್ಲ, ನೀವು ನನ್ನನ್ನೇ ಹುಡುಕ್ತಾ ಇದ್ದೀರಾ. ಯಾಕೆ? ಏನ್ ಬೇಕು ನನ್ನಿಂದ ನಿಮಗೆ? ಏನು ಬೇಡ. ನಾನು ನಾನು ನನ್ನ ಮೊಮ್ಮಗನ ಹುಡ್ಕೊಂಡ್ ಬಂದಿದ್ದೆ. ನನ್ನ ಮೊಮ್ಮಗನ್ನ. ಮೊಮ್ಮಗನೇ, ಮೊಮ್ಮಗನೇ, ಎಲ್ಲಿದ್ದೀಪ್ಪ? ಮೊಮ್ಮಗನೇ, ಮೊಮ್ಮಗನೇ, ಎಲ್ಲಿದ್ದೀಪ್ಪ? ಮೊಮ್ಮಗನೇ. ನಾನು ಈ ಮುದುಕಿ ಕೈಗೆ ಸಿಗಬಾರ್ದು. ಬೇರೆ ದಾರಿಲಿ ಹೋಗ್ಬೇಕು. ಇದೇ ಸರಿ. ಎಲ್ಲಿ ಹೋದ್ಲಿ ಹುಡುಗಿ? ಎಲ್ಲಿ ಹುಡುಕ್ಲಿ ಇವಳನ್ನ? ಅವಳಿಗೆ ಅನುಮಾನ ಬರದೇ ಇದ್ರೆ ಚೆನ್ನಾಗಿರೋದು. ಛೇ, ಆ ಹುಡುಗಿ ನನ್ನ ಕೈನ ತಪ್ಪಿಸ್ಕೊಂಡು ಹೊಟ್ಟೋಗ್ಬಿಟ್ಲು. ನನ್ನ ದಿಕ್ಕು ತಪ್ಪಿಸಿ ಹೋಗಿದ್ದಾಳೆ. ಬೆಂಕಿ ಬಣ್ಣ ಕೊಡು. ಬೆಂಕಿ ಬಣ್ಣನ
ಯಾಕೆ ಮೇಡಮ್ ಚಾರ್ಜಿಂಗ್ ಓಡ್ತಾವ್ರೆ ಏನಾಯ್ತು? ಯಾಕ ಏನ್ರಿ ಏನ್ ಕತ್ತೆ ಕಾಯ್ತಾ ಇದ್ರ? ಯಾವ್ದೋ ಕಳ್ಳ ನನ್ ಗಂಡನ್ ಸಾಯ್ಸಕ್ ಬಂದಿದ್ರು. ನಿಮ್ಗಷ್ಟು ಗೊತ್ತಾಗೋದಿಲ್ವಾ? ಹೋಗ್ರಿ ಹೋಗಿ ಸರಿ ಮೇಡಮ್, ಆಯ್ತು ಮೇಡಮ್. ನಡೆದು ತುಂಬಾ ಸುಸ್ತಾಗೋಯ್ತು, ಕಾಲೆಲ್ಲ ನೋವು. ದೂರದಲ್ಲಿ ಒಂದು ಮಂಟಪ ಕಾಣಿಸ್ತಾ ಇದೆ. ಇವತ್ತು ರಾತ್ರಿ ಎಲ್ಲ ಅಲ್ಲೇ ಉಳ್ಕೊಂಡು ನಾಳೆ ಬೆಳಗ್ಗೆ ಆ ಹೇಮನಾಥ ನೋಡಕ್ ಹೋದ್ರೆ ಒಳ್ಳೇದು. ನಾನು ಮನೆ ಬಿಟ್ಟು ಎಷ್ಟೊಂದು ದಿನಗಳಾಗೋಯ್ತು. ಘಟನೆಗಳು ಎಷ್ಟೊಂದು ನಡೆದೋಯ್ತು. ಚಿಕ್ಕಪ್ಪನ ಜೊತೆ ಅವ್ರ ಊರಿಗೆ ಹೊರಡ್ತೀನಿ ಅಂತ ಹೊರಟೋಳು ನಾನು. ಆದ್ರೆ ಶಕ್ತಿ ದೇವರ ಹತ್ರ ಹೋಗ್ಬೇಕಾಯ್ತು. ಅವರು ಹೇಮನಾಥನ ಹತ್ರ ಕಳಿಸ್ತಾ ಇದ್ರೆ ಇನ್ನು ಏನೇನ್ ಮಾಡ್ಬೇಕು ಏನೋ. ಶಕ್ತಿ ದೇವ ನನ್ನನ್ನ ಹೇಮನಾಥನ ಹತ್ರ ಇರೋ ರುದ್ರಾಕ್ಷಿ ಮಾಲೆ ತಗೊಂಬ ಅಂತ ಕಳ್ಸಿದ್ರು. ಆದ್ರೆ ಆ ಹೇಮನಾಥ ರುದ್ರಾಕ್ಷಿ ಮಾಲೆನ ಯಾಕೆ ಕದ್ದ? ಅದರಿಂದ ಅವನಿಗೆ ಏನ್ ಲಾಭ? ಅದನ್ನ ಇಟ್ಕೊಂಡು ಅವನಿಗೆ ಏನ್ ಮಾಡ್ತಿದ್ದಾನೆ? ಶಕ್ತಿ ದೇವನೇ ಹೇಮನಾಥನ ಹತ್ರ ಇರೋ ರುದ್ರಾಕ್ಷಿ ಮಾಲೆನ ಅವರೇ ಕಿತ್ಕೋಬೋದಾಗಿತ್ತು. ನನ್ನನ್ನು ಯಾಕೆ ಕಳ್ಸಿದ್ರು? ಇದ್ರಲ್ಲಿ ಏನೋ ಒಂದು ವಿಷಯ ಇದೆ. ಶಕ್ತಿದೇವ ನಂಗೆ ಯಾಕೆ ಸಹಾಯ ಬಯಸ್ತಾ ಇದ್ದಾರೆ?